ಪೂಜಾ ಫಲ. ಪೂಜೆ ವೈಯಕ್ತಿಕ, ಅದರ ಫಲ ಸಾರ್ವತ್ರಿಕ ಎಂಬ ಅಭಿಮಾನಿಗಳ ಮಾತೊಂದಿದೆ. ನನ್ನ ಆರೋಗ್ಯ ಕಾಪಾಡು, ನನಗೆ ಸಂಪತ್ತು ಕೊಡು, ನನ್ನ ಕುಟುಂಬ ಕ್ಷೇಮವಾಗಿರಲಿ ಎಂದು ಮುಂತಾಗಿ ದೇವರಲ್ಲಿ ಬೇಡುವವರೇ ಎಲ್ಲ. ಅಷ್ಟೇ ಅಲ್ಲ, ಎಲೆ ದೇವನೇ, ನನ್ನ ಇಂತಿಂಥ ಬಯಕೆಗಳನ್ನು ಈಡೇರಿಸಿದರೆ ನಾನು ನಿನಗೆ ರುದ್ರಾಭಿಷೇಕ ಮಾಡಿಸುತ್ತೇನೆ, ನಿನಗೆ 100 ಈಡುಗಾಯಿ ಒಡಿಸುತ್ತೇನೆ ಇತ್ಯಾದಿ ಆಸೆ ತೋರಿಸಿ ತಮ್ಮ ಬಯಕೆಯ ಪಟ್ಟಿ ಮುಂದಿಡುವವರೇ ಎಲ್ಲ. ಇಂಥ ಸ್ವಾರ್ಥ ಮೂಲವಾದ ಪೂಜೆ ಹೇಗೆ ಸಾರ್ವತ್ರಿಕ ಹಿತ ತಂದೀತು? ಜ್ಞಾನಿಗಳು ಹೇಳಿದ ಪೂಜೆ ಬೇರೆ ಬಗೆಯದು. ಪೂಜೆಯು ವ್ಯಕ್ತಿ ತಾನು ಚೆನ್ನಾಗಿ ಬದುಕಿ ಉಳಿದವರನ್ನು ಬಾಳಗೂಡುವ ಮನಸ್ಥಿತಿಯನ್ನು ದೊರಕಿಸುವ ಸಾಧನ. ಮನುಷ್ಯ ಸಹಜವಾದ ದ್ವೇಷಾಸೂಯೆ ಮೊದಲಾದ ಸಲ್ಲದ ಅವಗುಣಗಳನ್ನು ತೊಲಗಿಸಿ ಶಾಂತ ಮನಸ್ಸು, ಪ್ರಸನ್ನ ಭಾವ, ಸೌಹಾರ್ದತೆಗಳನ್ನು ಪೂಜೆಯು ಒದಗಿಸಬೇಕು. ಇಂಥ ಮಾನಸಿಕ ಸಂಸ್ಕಾರ ಹೊಂದಿದ ವ್ಯಕ್ತಿಯು ಆಡುವ ಮಾತಿನಲ್ಲಿ, ಮಾಡುವ ಕ್ರಿಯೆಯಲ್ಲಿ ಆತ ಸಾರ್ವಕಾಲಿಕ ಪೂಜೆ ಮಾಡಿದಂತಾಗುತ್ತದೆ. ವೈಯಕ್ತಿಕ ನೆಲೆಯಲ್ಲಿ ಆರಂಭವಾದ ಪೂಜೆ ವ್ಯಾಪಕಾರ್ಥದಲ್ಲಿ ಸಮುದಾಯದ, ಸಮಾಜದ ಪೂಜೆಯಾಗಿ ಮಾರ್ಪಡುತ್ತದೆ. ವ್ಯಕ್ತಿನಿಷ್ಠೆ ಪೂಜೆ ಸಾರ್ವತ್ರೀಕರಣಗೊಳ್ಳುವುದು. ಹೀಗೆ ನಿಷ್ಕಾಮ ಪೂಜೆಯ ಪರಿಣಾಮ ಸರ್ವವ್ಯಾಪಿಯಾದ ಭಗವಂತನನ್ನು ಸುತ್ತಮುತ್ತಲೂ ಕಾಣುವ ಸಾಮರ್ಥ್ಯ ಒದಗುತ್ತದೆ. ಹೀಗಾಗಿ ನಿಜವಾದ ಭಕ್ತನು ಪೂಜೆಯ ಮೂಲಕ ಭಗವಂತನ ಅಸ್ತಿತ್ವವನ್ನು ಎಲ್ಲ ಕಡೆ ಗುರುತಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ತನ್ನ ಸಹಜೀವಿಗಳಲ್ಲೂ ದೇವರನ್ನು ಕಾಣುವ ಮನಸ್ಥಿತಿ ಆತನಿಗೆ ಒದಗುತ್ತದೆ. ಒಬ್ಬ ಅಂಥ ಮನಸ್ಥಿತಿಯನ್ನು ಪಡೆದ ಅನುಭವಿಯು ದೇವರಲ್ಲಿ ಹೀಗೆ ನಿವೇದನೆ ಮಾಡಿದ್ದಾನೆ: ಆತ್ಮರಕ್ಷಣೆಗೆಂದು ನನ್ನಲ್ಲಿ ಒಂದು ಕಟಾರಿ ಇದೆ. ಅದು ನನ್ನ ಸೊಂಟದಲ್ಲೇ ಇದೆ. ಆದರೆ ಅದನ್ನು ನಾನು ಬಳಸಲಾರೆ, ಏಕೆಂದರೆ ನನ್ನ ಸುತ್ತಮುತ್ತಲಿರುವವರಲ್ಲಿ ನೀನೇ ಕಾಣಿಸುತ್ತೀಯಲ್ಲ. ಜಗವೆಲ್ಲ ನೀನಾಗಿಪ್ಪೆ ಕಾಣ. ಮಾಡುವ ಪೂಜೆ ಇಂಥ ಮನಸ್ಥಿತಿಯನ್ನು ಒದಗಿಸಿದಾಗ ಪೂಜಾ ಫಲ ಸಾರ್ವತ್ರಿಕವಾಗುವುದಲ್ಲವೇ? ಇಂಥ ಮನಸ್ಥಿತಿಯಲ್ಲಿ ವೈಯಕ್ತಿಕತೆ ಇಲ್ಲವಾಗಿ ಸಾರ್ವಜನಿಕ ಹಿತ, ಲೋಕಹಿತ ವ್ಯಾಪಿಸುತ್ತದೆ. ಆಡುವ ಮಾತು ಮಂತ್ರವಾಗಿ, ಮಾಡುವ ಕ್ರಿಯೆಗಳೆಲ್ಲ ಪೂಜೆಯಾಗಿ ಬಿಡುತ್ತವೆ. ವೈಯಕ್ತಿಕ ಪೂಜೆ, ಆರಾಧನೆಯು ಲೋಕಹಿತಕ್ಕಾಗಿ ಆಗುವುದು. ಇದು ನಿಜವಾದ ಪೂಜೆಯ ಫಲ. ಮಾಡುವುದಾದರೆ ಇಂಥ ನಿಷ್ಕಾಮ ಪೂಜೆ ಮಾಡಬೇಕು. ಆಗ ಪೂಜೆಯು ವೈಯಕ್ತಿಕ, ಫಲ ಸಾರ್ವತ್ರಿಕ ಎಂಬ ಮಾತು ನಿಜವಾಗುತ್ತದೆ. ವಿಶ್ವ ಪರಿಸರ ಮಾಲಿನ್ಯ ನಿಯಂತ್ರಣ. ವರ್ಷಕ್ಕೊಮ್ಮೆ ವಿಶ್ವ ಪರಿಸರ ಮಾಲಿನ್ಯ ನಿಯಂತ್ರಣ ದಿನಾಚರಣೆ ನಡೆಯುತ್ತದೆ. ಈ ಭೂಮಿ, ಇಲ್ಲಿನ ನೆಲ, ಜಲಗಳೆಲ್ಲವೂ ಮಾನವನ ಉಪಯೋಗಕ್ಕಾಗಿ ಇವೆ. ಅನೇಕ ಋತುಮಾನಗಳು ಅವುಗಳಿಗೆ ವಿಶಿಷ್ಟವಾದ ಹೂ, ಹಣ್ಣು, ಕಾಯಿ, ಕಸುರು, ಪೋಷಕಾಂಶವುಳ್ಳ ಕಾಳು ಕಡ್ಡಿಗಳು, ಆರೋಗ್ಯಕರ ವಾಯು, ಶುದ್ಧ ಜಲ ಇವೆಲ್ಲ ಭಗವಂತನ ವರದಾನ. ಇವನ್ನು ಮುಕ್ತವಾಗಿ ಒದಗಿಸುವ ದೇವನಿಗೆ ಜೀವಿಗಳು ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಕಡಿಮೆಯೇ. ಈ ಜಗತ್ತನ್ನು ಸೃಷ್ಟಿಸಿದ ದೇವನ ಉದ್ದೇಶ ಮಾನವರು ಈ ಸತ್ಯವೂ ಶಿವವೂ ಸುಂದರವೂ ಆದ ಸೃಷ್ಟಿಯನ್ನು ಅನುಭವಿಸಲಿ, ಆನಂದ ಪಡಲಿ, ಸಾಧ್ಯವಿದ್ದಲ್ಲಿ ಅದನ್ನು ಮತ್ತಷ್ಟು ಚೆಲುವಾಗಿಸಲಿ ಎಂದು. ಜನ ಈ ಜಗದ ಚೆಲುವನ್ನು ತನ್ಮೂಲಕ ಒದಗುವ ಸಂತೋಷವನ್ನು ಹೆಚ್ಚಿಸುವ ಮಾತಿರಲಿ ಅದನ್ನು ಹಾಳುಗೆಡುತ್ತಿದ್ದಾರೆ ಎಂಬುದು ಗಂಭೀರ ಚಿಂತನೆಗೆ ಎಡೆಗೊಟ್ಟಿದೆ. ನಾಗರಿಕ ಮನುಷ್ಯ ತನ್ನ ನಡವಳಿಕೆಗಳಿಂದ, ಅನುಸರಿಸುತ್ತಿರುವ ಜೀವನ ವಿಧಾನಗಳಿಂದ ಆಹ್ಲಾದಕರ ಪರಿಸರವನ್ನು ಹಾಳುಗೆಡುತ್ತಿದ್ದಾನೆ. ಇದನ್ನು ಆತ ತಿಳಿಯದೇ ಮಾಡುತ್ತಿದ್ದಾನೆ ಎಂದಲ್ಲ. ತಾನು ಬದುಕಬೇಕಾದ ಪರಿಸರ, ಕುಡಿಯುವ ನೀರು, ಸೇವಿಸುವ ಗಾಳಿ ಸ್ವಚ್ಛವಾಗಿರಬೇಕೆಂಬ ಸಾಮಾನ್ಯ ಜ್ಞಾನ ಯಾರಿಗಿಲ್ಲ? ಇದು ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಆಗುತ್ತಿದೆ. ನಮ್ಮ ಹಿಂದಿನವರು ತಮಗಿಂತ ತಮ್ಮ ಮುಂದಿನ ಜನಾಂಗ ಹೆಚ್ಚು ಸುಖಿಗಳಾಗಿರಲೆಂಬ ಸದಾಶಯದಲ್ಲಿ ನಡೆದುಕೊಂಡರು. ಗಿಡ ಮರಗಳನ್ನು ಬೆಳೆಸಿದ ಅವರು ಅದರ ಫಲವನ್ನು ತಾವೇ ಅನುಭವಿಸುತ್ತೇವೆಂಬ ಆಸೆಯನ್ನೂ ಇಟ್ಟುಕೊಂಡಿರಲಾರರು. ಅದು ತಮ್ಮ ಕರ್ತವ್ಯದ ಭಾಗವೆಂದು ತಿಳಿದರು, ಏಕೆಂದರೆ ಅವರು ಹಸಿರೇ ಉಸಿರೆಂಬುದನ್ನು ತಿಳಿದಿದ್ದರು.
ನಾವು ಕಾಲ ಪ್ರವಾಹದ ಬಳಿ ಇದ್ದೇವೆ. ಅದರ ನೀರನ್ನು ನಾವು ಬಳಸಿಕೊಳ್ಳೋಣ. ನಾವು ಬಳಸಿ ಅದನ್ನು ಕೆಡಿಸದೆ ಹಾಗೇ ಹರಿಯಬಿಡಬೇಕು. ಇಲ್ಲದೆ ಅದನ್ನು ನಾವು ರಾಡಿ ಎಬ್ಬಿಸಿದರೆ ಅದು ಮುಂದೆ ಸಾಗುವ ಜೀವರಸವಾಹಿನಿಯನ್ನು ಕೆಡಿಸಿದ ನಮ್ಮನ್ನು ಮುಂದಿನವರು ಶಪಿಸಿಯಾರು ಅಲ್ಲವೇ? ಯಾವುದನ್ನು ನಮಗೆ ಸೃಷ್ಟಿಸಲಾಗದೋ ಅದನ್ನು ಕೊಲ್ಲುವ ಹಾಳುಗೆಡಹುವ ಹಕ್ಕೂ ಇಲ್ಲ. ಅಂತೆಯೇ ಕುವೆಂಪು ನೆಲದಮ್ಮನ ಆನಂದದ ಪ್ರತೀಕದಂತೆ ಅರಳಿರುವ ಹೂಗಳನ್ನು ಪೂಜೆಗೆಂದು ಯಾಂತ್ರಿಕವಾಗಿ ಕೊಯ್ಯುವ ಪೂಜಾರಿಯನ್ನು ಹೀಗೆ ಎಚ್ಚರಿಸಿದ್ದಾರೆ: ಬಿಡೋ ಅಲ್ಲಿರಲಿ ಆ ಹೂವು, ನಿನ್ನಿಂದ ಸೃಷ್ಟಿಸಲಾಗದು, ಹೂವಿಂಗೆ ನಿನ್ನಿಂದೇತಕೆ ಸಾವು. ಪರಿಸರ ಮಾಲಿನ್ಯವನ್ನು ಕುರಿತು ಬರೆದ GS ಶಿವರುದ್ರಪ್ಪರವರ ಕವನವೊಂದರಲ್ಲಿ ಒಂದು ಮಗು ತಾಯಿಯನ್ನು ಹೀಗೆ ಪ್ರಶ್ನಿಸುತ್ತದೆ: ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟು ಧೂಳು, ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲಿ ಹೇಳು, ಸುತ್ತಲೂ ಕಾಣುವ ಗಿಡಮರವೆಲ್ಲ ಯಾಕಿಷ್ಟೊಂದು ಬೋಳು, ಹಾಡುವ ಹಕ್ಕಿಗೆ ಅಲೆಯುವ ದುಂಬಿಗೆ ಸ್ಥಳವಿನ್ನೆಲ್ಲಿದೆ ಹೇಳು, ಜುಳು ಜುಳು ಹರಿಯುವ ಹೊಳೆ ಹಳ್ಳಗಳ ನೀರ್ಯಾಕಿಷ್ಟು ಕೊಳಕು, ಈಜುವ ಮೀನಿಗೆ ದಾಹದ ಬಾಯಿಗೆ ಇಲ್ಲವೇ ಬದುಕಿನ ಹಕ್ಕು. ಮಗುವಿನ ಈ ಮುಗ್ಧ ಪ್ರಶ್ನೆಗಳಿಗೆ ಉತ್ತರ ಹೇಳಲಾಗದಷ್ಟು ಅಪರಾಧಿಗಳು ನಾವಾಗಿದ್ದೇವೆ. ಕಾಂಗರೂ ನಾಡು ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ನಡೆದ ಒಲಿಂಪಿಕ್ ಕ್ರೀಡಾಕೂಟದ ಲಾಂಛನಗಳಾದ ಓಲಿ, ಸಿಡ್ ಮತ್ತು ಮಿಲಿ ಪ್ರಾಣಿಗಳು ಭೂಮಿ, ಗಾಳಿ ಹಾಗೂ ನೀರಿನ ಸಂಕೇತಗಳಾಗಿದ್ದವು. ಮನುಷ್ಯನಿಗೆ ಇರುವುದೊಂದೇ ಭೂಮಿ, ಸೇವಿಸುವುದಕ್ಕೆ ಒಂದೇ ಗಾಳಿ ಮತ್ತು ಕುಡಿಯುವುದು ಅದೇ ನೀರು. ಇವುಗಳ ಮಹತ್ವವನ್ನು ಜನ ತಿಳಿದು ಅವನ್ನು ಮಲಿನಗೊಳಿಸದಿರಲೆಂಬುದು ಅಲ್ಲಿನ ಆಶಯವಾಗಿತ್ತು. ವಿಶ್ವ ಪರಿಸರ ಮಾಲಿನ್ಯ ನಿಯಂತ್ರಣ ದಿನಾಚರಣೆಯು ನಮ್ಮಲ್ಲಿ ಪರಿಸರದ ಬಗ್ಗೆ ಕಾಳಜಿ ಉಂಟು ಮಾಡಿ ಅದನ್ನು ಶುದ್ಧವಾಗಿಡುವ ಸತ್ಸಂಕಲ್ಪ ಮೂಡಿಸಬೇಕು. ನಿಷ್ಠೆಯ ದುಡಿಮೆಯೇ ಧರ್ಮ. ಮನುಷ್ಯನ ದೇಹ ರಚನೆ, ಸಕಲ ಅವಯವಗಳ ವ್ಯವಸ್ಥೆ ಅತ್ಯಂತ ಆಶ್ಚರ್ಯಕರವಾದುದು. ಅದನ್ನು ಬಳಸಿ ಅವನು ಅದ್ಭುತಗಳನ್ನು ಸಾಧಿಸಬಹುದು. ಸೌಲಭ್ಯಾಕಾಂಕ್ಷಿಯಾದ ಮನುಷ್ಯ ಮೈ ನೋಯಿಸಿಕೊಳ್ಳಲು ಇಷ್ಟವಿಲ್ಲದೆ ವಿವಿಧ ಉಪಾಯಗಳಿಂದ ಕೆಲಸ ಕಡಿಮೆ ಮಾಡಿಕೊಂಡು ಹೆಚ್ಚು ಸುಖ ಅನುಭವಿಸುವ ಹವಣಿಕೆಯಲ್ಲಿರುತ್ತಾನೆ. ಆಳು ಕಾಳುಗಳ ನೆರವಿನಿಂದ, ಯಂತ್ರತಂತ್ರಗಳ ಸಾಧನದಿಂದ ತಾನು ಸ್ವತಃ ದುಡಿಯುವುದರಿಂದ ತಪ್ಪಿಸಿಕೊಳ್ಳುತ್ತಾನೆ. ದುಡಿಮೆ ಮನುಷ್ಯನ ಉಪಜೀವನಕ್ಕಾಗಿ ಎಂಬ ಮಾತಂತೂ ಸರಿ, ಆದರೆ ಅದೇ ಆತ್ಯಂತಿಕ ಗುರಿಯಲ್ಲ. ದುಡಿಮೆಯ ಫಲ ಅವನ ಮತ್ತು ಅವನನ್ನು ಅವಲಂಬಿಸಿರುವ ಕುಟುಂಬ ವರ್ಗದ ತುತ್ತಿನ ಚೀಲವನ್ನು ತುಂಬಿಸಲು ಮಾತ್ರವಲ್ಲ. ಸಮಾಜ ಜೀವಿಯಾದ ಮನುಷ್ಯ ಅಷ್ಟು ಮಟ್ಟಿಗೆ ಸ್ವಾರ್ಥವೇ ಕೇಂದ್ರವಾಗಿ ಬದುಕಲಾರ. ಆತ ತನ್ನ ಜೀವನದಲ್ಲಿ ಸಮಾಜದ ಹಲವು ಮೂಲಗಳಿಂದ ಹಲವು ಬಗೆಯ ಉಪಕಾರ ಹೊಂದುತ್ತಾನೆ. ಅಂತಹ ಉಪಕಾರವನ್ನು ಪ್ರತಿಯಾಗಿ ತಾನೂ ಸಹ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹಿಂತಿರುಗಿಸಬೇಕಾಗುತ್ತದೆ. ತನ್ನಂತೆ ಪರರ ಬಗೆವ ಗುಣವಿರುವ ತನಕ ಅವನು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಋಣವನ್ನು ತೀರಿಸುತ್ತಾನೆ. ತಾನು ಉಣ್ಣುವುದರಲ್ಲಿ ಸ್ವಲ್ಪ ಉಳಿಸಿ ಅಥವಾ ತಾನು ಉಂಡು ಉಳಿದುದನ್ನಾದರೂ ಪರರಿಗೆ ಕೊಡುವ ಔದಾರ್ಯ ತೋರುತ್ತಾನೆ. ಹಾಗಾಗಿ ದಾನ, ಧರ್ಮ, ಪರೋಪಕಾರ ಎಂಬವು ಬಂದವು. ಇದೆಲ್ಲ ಸಾಮಾನ್ಯ ಸ್ತರದಲ್ಲಿರುವ ಜನರ ದುಡಿಮೆಯ ರೀತಿಯಾಯಿತು. ಇನ್ನು ಕೆಲವರು ಅಪರೂಪದವರಿರುತ್ತಾರೆ. ಅವರು ದುಡಿಮೆಯನ್ನು ನೋಡುವ ದೃಷ್ಟಿಯೇ ಬೇರೆ. ಅವರ ದೃಷ್ಟಿಯಲ್ಲಿ ದುಡಿಮೆಯು ಮಾನವನ ಕ್ರಿಯಾಶೀಲತೆಯ ಪ್ರತೀಕ. ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು. ಯಾವ ವೃತ್ತಿಯಲ್ಲೂ ಮೇಲು ಕೀಳೆಂಬುದಿಲ್ಲ. ಎಲ್ಲವೂ ಶ್ರೇಷ್ಠವೇ. ಸಾಮಾಜಿಕ ಬದುಕಿಗೆ ಎಲ್ಲವೂ ಅಗತ್ಯ. ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡಬೇಕು. ಆಗ ದುಡಿಮೆ ಎಂಬುದು ಪೂಜೆಯೇ ಆಗಿಬಿಡುತ್ತದೆ. ಮಂತ್ರವನ್ನುಚ್ಚರಿಸಿ ಅಥವಾ ಜಪಮಣಿ ಎಣಿಸಿ ವ್ರತ ಕಾಲಹರಣ ಮಾಡುವುದಕ್ಕಿಂತ ಕಾಯಕಷ್ಟದ ಬೆವರಿನ ಅಭಿಷೇಕ ಮಹತ್ವದಾಗಿ ದೇವರಿಗೆ ಪ್ರಿಯವಾಗುತ್ತದೆ. ತಾನು ಮಾಡುತ್ತಿರುವ ಕೆಲಸ ತನಗೆ ಮಾತ್ರವಲ್ಲ, ತಾನು ಬದುಕಿರುವ ಸಮಾಜದ, ನಾಡಿನ ಸರ್ವಾಂಗೀಣ ಪ್ರಗತಿಗಾಗಿ ಇದೆ. ಆದ್ದರಿಂದ ಸ್ವಾರ್ಥದ ದುಡಿಮೆಯಲ್ಲಿ ಪರಾರ್ಥದ ಸಫಲತೆಯೂ ಇದೆ.
ಅತ್ಯಾಸೆ ಅಥವಾ ದುರಾಸೆಗಳನ್ನು ಬಿಟ್ಟು ದುಡಿಮೆಗೆ ತಕ್ಕ ಫಲವನ್ನು ಮಾತ್ರ ತೆಗೆದುಕೊಳ್ಳುವುದರಿಂದ ಆ ದುಡಿಮೆಗೆ ಒಂದು ಪಾವಿತ್ರ್ಯತೆ ಬರುತ್ತದೆ. ಇಂಥ ಸದ್ವಿಚಾರದಿಂದ ಶರಣರು ಕಾಯಕಷ್ಟಕ್ಕೂ ಸಹ ಪೂಜೆಯ ಮೌಲ್ಯವನ್ನು ತಂದುಕೊಟ್ಟರು. ನಿಸ್ವಾರ್ಥ ದುಡಿಮೆಗೆ ಕಾಯಕವೆಂದರು. ಆ ಕಾಯಕದಿಂದ ಮುಕ್ತಿ ಸುಲಭ ಎಂಬುದನ್ನು ಸಾಧಿಸಿ ತೋರಿಸಿದರು. ಇಲ್ಲಿ ಮುಕ್ತಿ ಎಂದರೆ ಸತ್ತ ಮೇಲೆ ಸಿಕ್ಕುವ ಸುಖದ ನೆಲೆ ಎಂದು ಮಾತ್ರ ಅರ್ಥವಲ್ಲ. ಇಹದ ಜೀವನಕ್ಕೆ ಬೇಕಾದ ಅಗತ್ಯಗಳ ಪೂರೈಕೆ, ದಾರಿದ್ರ್ಯ ನಿವಾರಣೆ, ಮಾನಸಿಕ ತೃಪ್ತಿ. ಜೀವನದಲ್ಲಿ ನಿಷ್ಕ್ರಿಯತೆ ಎಂದರೆ ನಿರ್ಜೀವವೇ. ಸೋಮಾರಿತನ ಒಂದು ಸಾಮಾಜಿಕ ಪಾಪ. ಅದು ದೈಹಿಕ ಹಾಗೂ ಮಾನಸಿಕ ಶಾಪವೂ ಆಗುತ್ತದೆ. ಅದಕ್ಕೆಂದೇ ದೊಡ್ಡವರು ಕ್ರಿಯಾಶೀಲತೆಯನ್ನು ಎತ್ತಿ ಹಿಡಿದರು. ದುಡಿಯದೆ ತಿನ್ನುವ ಅನ್ನ ವಿಷ ಎಂದರು. ವ್ಯಕ್ತಿ ಎಷ್ಟೇ ದೊಡ್ಡವನಿರಲಿ ಅವನು ದುಡಿದೇ ತಿನ್ನಬೇಕು. ದುಡಿಮೆಗೆ ತಕ್ಕ ಫಲವನ್ನು ಮಾತ್ರ ಪಡೆಯಬೇಕು, ಹೆಚ್ಚಲ್ಲ. ಗಳಿಗೆಯಲ್ಲಿ ತಾನುಂಡು ಧರ್ಮದ ಪಾಲಿನಲ್ಲಿ ಸಮಾಜದ ದುರ್ಬಲರಿಗೆ, ಅಶಕ್ತರಿಗೆ ಮೀಸಲು ನೀಡಬೇಕು. ಹಿಂದೊಮ್ಮೆ ಇಂಥ ವೈಚಾರಿಕ ಸಮಾಜ ನೀತಿಯಿಂದ ಕಾಯಕದ ಕಲಿಗಳ ಸಮೂಹವೇ ನಿರ್ಮಾಣಗೊಂಡಿತ್ತು. ಸಾಮಾಜಿಕ ಕಳಕಳಿಯುಳ್ಳ ಸಕಲ ಜೀವರಿಗೆ ಲೇಸ ಬಯಸುವ ಸರ್ವ ಸಮಾನತೆಯ ಕ್ರಿಯಾಶೀಲ ಸಮಾಜ ಅರಳಿ ನಿಂತಿತ್ತು. ಅದರ ಪ್ರತ್ಯಕ್ಷ ಫಲ ಆರ್ಥಿಕ ಸಮತೋಲನ, ಪರಿಣಾಮ ಸಾಮಾಜಿಕ ನೆಮ್ಮದಿ. ನಮಗೆ ಇಂದು ಬೇಕಾಗಿರುವುದು ಸಾಮಾಜಿಕ ನೆಮ್ಮದಿ. ಅದು ಮಂತ್ರದಿಂದ ಬರುವುದಿಲ್ಲ, ವೇದಿಕೆಯ ಮೇಲೆ ನಿಂತು ಮಾಡುವ ಭಾಷಣಗಳಿಂದ ಸಿದ್ಧಿಸುವುದಿಲ್ಲ. ನವಿಲಾಡುತ್ತದೆ ಎಂದು ಕೆಂಬೂತ ಪುಕ್ಕವ ತೆರೆದುಕೊಂಡಂತೆ ಇನ್ನೊಬ್ಬರನ್ನು ಅನುಕರಿಸ ಹೋದರೂ ಬರುವುದಿಲ್ಲ. ಅದು ಸಾಧ್ಯವಾಗುವುದು ಪ್ರಾಮಾಣಿಕವಾದ ದುಡಿಮೆಯಿಂದ, ವೃತ್ತಿಯಲ್ಲಿ ತಾರತಮ್ಯವೆನಿಸದ ರುಜುದೃಷ್ಟಿಯಿಂದ. ನನ್ನ ನಿಷ್ಪ್ರಶಃ ಕೆಲಸ, ಪ್ರಾಮಾಣಿಕ ನಡತೆ ನನ್ನ ನಾಡಗುಡಿಯ ಕಟ್ಟಲು ಸಾಧಕವಾಗಿ ದೇಶವನ್ನು ಪ್ರಗತಿ ಪಥದತ್ತ ಒಯ್ಯುತ್ತದೆ ಎಂಬ ದೇಶಾಭಿಮಾನವೂ ಕೂಡ ನಮ್ಮಲ್ಲಿ ಮೂಡಬೇಕಾಗಿದೆ. ವಾಸ್ತವವಾಗಿ ಇಂದು ನಮ್ಮ ಸಮಾಜದಲ್ಲಿ ಕಾಣುತ್ತಿರುವುದೇನು? ವೃತ್ತಿಯಲ್ಲಿ ಉಚ್ಚ ನೀಚ ಭಾವ, ದುಡಿಯುವುದರಲ್ಲಿ ಮೈಗಳ್ಳತನ, ಕೈಕೆಸರು ಮಾಡಿಕೊಳ್ಳದೆಯೇ ಬಾಯಿ ಮೊಸರು ಮಾಡಿಕೊಳ್ಳುವ ತಂತ್ರಗಾರಿಕೆ. ಕೆಲಸ ಜಾಸ್ತಿಯಾಯಿತು ಕಡಿಮೆ ಮಾಡಿ, ಸೌಲಭ್ಯ ಹೆಚ್ಚಿಸಿ, ಸಂಬಳ ಜಾಸ್ತಿ ಮಾಡಿ ಮೊದಲಾದ ಹಕ್ಕುಗಳ ಚಲಾವಣೆ. ಇದಕ್ಕಾಗಿ ಸ್ವಾತಂತ್ರ್ಯದ ದುರುಪಯೋಗ ಅವ್ಯಾಹತ. ಆದರೆ ಹಕ್ಕು ಇದ್ದಂತೆಯೇ ಇನ್ನೊಂದು ಮಗ್ಗುಲಿನ ಕರ್ತವ್ಯದ ಕಡೆ ಎಷ್ಟು ಜನ ಆಸಕ್ತಿ ವಹಿಸುತ್ತಾರೆ? ನಾನು ಪಡೆಯುವ ಹಣಕ್ಕೆ ತಕ್ಕಷ್ಟು ಕೆಲಸ ಮಾಡಿದ್ದೇನೆಯೇ ಎಂದು ಆತ್ಮಶೋಧನೆ ಮಾಡಿಕೊಳ್ಳುವವರೆಷ್ಟು ಮಂದಿ? ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾದವು. ಸ್ವಲ್ಪ ಹಿಂತಿರುಗಿ ನೋಡಿಕೊಳ್ಳಬೇಕಾದ ಸಮಯ ಬಂದಿದೆ. ಸ್ವತಂತ್ರ ಭಾರತ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ಏನು ಸಂದಿದೆ? ಸರ್ವನಾಶವಾಗಿದ್ದ ಜಪಾನನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತೇ ಬೆರಳು ಕಚ್ಚುವಂತೆ ಕಟ್ಟಿ ನಿಲ್ಲಿಸಿದ ಆ ದೇಶದ ಜನತೆಯ ದೇಶಾಭಿಮಾನ, ನಿರಂತರ ದುಡಿಮೆ, ಪ್ರಾಮಾಣಿಕವಾದ ನಡತೆ ಎಂಥವು! ಗುಣ ಗಾತ್ರ ಎರಡೂ ದೃಷ್ಟಿಯಿಂದ ಮೇಲ್ಮಟ್ಟದ ಉತ್ಪನ್ನಗಳನ್ನು ತಂದ ಅವರು ವಿಶ್ವದ ಮಾರುಕಟ್ಟೆಯಲ್ಲಿ ಪ್ರಖ್ಯಾತಿ ಪಡೆದರು. ಬಿದ್ದ ನಾಡ ಕಟ್ಟಬೇಕು ಎಂಬ ಛಲ, ಸಾಹಸ ಪ್ರವೃತ್ತಿಗಳು ಅವರನ್ನು ಸದಾ ಕ್ರಿಯಾಶೀಲರಾಗುವಂತೆ ಮಾಡಿದವು. ಮಿಗಿಲಾಗಿ ಅವರ ಅತ್ಯುಜ್ವಲವಾದ ದೇಶಾಭಿಮಾನ ಇಂತಹ ಅದ್ಭುತ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡಿತು. ಆದರೆ ನಾವು ಸ್ವಾತಂತ್ರ್ಯದಿಂದ ಸಾಧಿಸಿದ್ದೇವೆ ಸ್ವಚ್ಛಂದತೆಯನ್ನು, ಐಷಾರಾಮ ಪ್ರವೃತ್ತಿಯನ್ನು, ಕ್ಷುಲ್ಲಕ ಅರ್ಥಹೀನ ಪರಾಂದಾನುಕರಣೆಯನ್ನು, ಕೆಲಸಗಳ್ಳತನವನ್ನು, ನುಸುಳು ಬುದ್ಧಿಯನ್ನು, ಅಸಹ್ಯ ರಾಜಕೀಯವನ್ನು. ಇದರಿಂದ ನಾವು ಹೇಗೆ ದೊಡ್ಡವರಾದೆವು? ನಾಡನ್ನು ಹೇಗೆ ಕಟ್ಟೆವು? ಇತಿಹಾಸ ನಮಗೆ ಪಾಠ ಕಲಿಸಿದೆ. ಕಷ್ಟ ಸಹಿಷ್ಣುಗಳಾದ ಸರೀಕರಿಂದಲೂ ನಾವು ನೋಡಿ ಕಲಿಯಬಹುದಾಗಿದೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಂಕಲ್ಪಿಸಿ ಕ್ರಿಯಾಶೀಲರಾಗಬೇಕಾಗಿದೆ. ದುಡಿಮೆಯೇ ದೇವರು, ಪ್ರಾಮಾಣಿಕವಾದ ನಡವಳಿಕೆಯೇ ಆರಾಧನೆ ಎಂದು. ಮನೋನಿಗ್ರಹ.
ಲೋಕವನ್ನೆಲ್ಲ ನೋಡುವ ಕಣ್ಣು, ಸುತ್ತ ನಡೆವ ಮಾತುಗಳನ್ನು ಕೇಳಿಸಿಕೊಳ್ಳುವ ಕಿವಿ, ಶಬ್ದಗಳನ್ನು ಉಚ್ಚರಿಸಿ ಸಹಜೀವಿಗಳೊಡನೆ ಸಂವಾದ ನಡೆಸುವ ಹಾಗೂ ಆಹಾರದ ರುಚಿ ನೋಡುವ ನಾಲಗೆ, ವಾಸನೆಯನ್ನು ಗ್ರಹಿಸುವ ಮೂಗು, ಸ್ಪರ್ಶ ಸುಖವನ್ನು ಅನುಭವಿಸುವ ಚರ್ಮ, ಇವು 5 ಇಂದ್ರಿಯಗಳು. ಇವುಗಳ ನಿಯಂತ್ರಣ ಮನಸ್ಸಿನದ್ದು. ಒಂದೊಂದು ಇಂದ್ರಿಯದ ಪ್ರಖರತೆ ಇರುವ ಪ್ರಾಣಿ ಪಕ್ಷಿಗಳು ತಮ್ಮ ಆ ದೌರ್ಬಲ್ಯದಿಂದಾಗಿ ಪತನಗೊಳ್ಳುತ್ತವೆ. ಅಂಥದ್ದರಲ್ಲಿ 5 ಇಂದ್ರಿಯಗಳ ಕಾಟವಿರುವ ಮನುಷ್ಯನ ಗತಿಯೇನು ಎಂದು ವಿಜ್ಞಾನಿಯೊಬ್ಬ ಉದ್ಗಾರ ತೆಗೆದಿದ್ದಾನೆ. ಸೂರ್ಯನ ಉದಯವು ಲೋಕದ ಚಟುವಟಿಕೆ ಕಾರಣವಾದಂತೆ ಇಂದ್ರಿಯಗಳ ಚೇಷ್ಟೆಗೆ ಮನವೇ ಬೀಜ. ನನಗಿರುವುದು ಒಂದೇ ಮನ, ಅದನ್ನು ದೇವನಲ್ಲಿ ಸಿಲುಕಿಸಿ ಇಂದ್ರಿಯಗಳ ಉಪಟಳದಿಂದ ಪಾರಾದೆ ಎನ್ನುತ್ತಾಳೆ ನಿಜ ಶರಣೆ ಅಕ್ಕ ಮಹಾದೇವಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನ ಮಲ್ಲಿಕಾರ್ಜುನ. ಇಂದ್ರಿಯಗಳ ನಿಗ್ರಹಕ್ಕಾಗಿ ಮಾಡುವ ಪ್ರಯತ್ನಗಳು ಅನೇಕ ಸಲ ನಿಷ್ಫಲವಾಗುತ್ತವೆ. ಎಷ್ಟೇ ಮನೋಬೋಧೆ ಮಾಡಿದರೂ, ಕಟ್ಟೆಚ್ಚರದಿಂದ ಇದ್ದರೂ ಇಂದ್ರಿಯಗಳು ಕಾಡು ಕುದುರೆಯಂತೆ ಕಟ್ಟುವರಿದು ಮುನ್ನುಗ್ಗುತ್ತವೆ, ಹಾನಿ ಮಾಡಿಬಿಡುತ್ತವೆ. ನಿಷ್ಠಾವಂತನು ವ್ಯಾಘ್ರನಾಗುತ್ತಾನೆ. ಆಗ ಆ ಪ್ರತಿ ಇಂದ್ರಿಯವನ್ನು ಶಿಕ್ಷಿಸಲು ಮುಂದಾಗುತ್ತಾನೆ. ಅದು ಎಂತಹ ಶಿಕ್ಷೆ? ಕರುಳಕೇತಯ್ಯನೆಂಬ ವಚನಕಾರನ ಮಾತಿದು. ತನಗಲ್ಲುದದ ಘಟ್ಟ ಸೋಕಿದಲ್ಲಿ ಅಲ್ಲಿಯೇ ಕಡಿವೆನು, ತನಗಲ್ಲದುದ ಕೈ ಮುಟ್ಟಿದಲ್ಲಿ ಅಲ್ಲಿಯೇ ತರಿವೆನು, ತನಗಲ್ಲದುದು ಕಿವಿ ಕೇಳಿದಲ್ಲಿ ಅಲ್ಲಿಯೇ ಗೊಂಟವ ಬಲಿವೆನು, ತನಗಲ್ಲದುದ ನಾಸಿ ವಾಸಿಸಿದಲ್ಲಿ ಅಲ್ಲಿಯೇ ದಸಿಯ ಧಕ್ಕೆ ನೆರೆಸುವೆ, ದೃಷ್ಟಿಯದು ತಪ್ಪಿ ನೋಡಿದಲ್ಲಿ ಅಲ್ಲಿಯೇ ಗುಡ್ಡೆಯ ಕಿತ್ತಿಡುವೆನು, ಚಿತ್ತ ಅನು ತಪ್ಪಿ ಮತ್ತೊಂದ ನೆನೆದಡೆ ಆತ್ಮ ನನ್ನಲ್ಲಿಯೇ ಕಿತ್ತು ಹಾಕುವೆನು. ಇದಕ್ಕೆ ನೀನೇ ಸಾಕ್ಷಿ, ಮನಕ್ಕೆ ಮನೋಹರ ಸಂಕರೇಶ್ವರ ಲಿಂಗವು. ಪರನಾರಿಯ ಸ್ಪರ್ಶಕ್ಕಾಗಿ ಹಾತೊರೆದರೆ ಆ ದೇಹವನ್ನೇ ಕಡಿದು ಹಾಕುತ್ತೇನೆ. ತನ್ನದಲ್ಲದ ವಸ್ತುವನ್ನು ದುರಾಸೆಯಿಂದ ಮುಟ್ಟಿ ಎತ್ತಿಕೊಂಡರೆ ಆ ಕೈಯನ್ನೇ ಕತ್ತರಿಸುತ್ತೇನೆ. ತನಗೆ ಸಲ್ಲದ ಅನ್ಯರಾಡುವ ಮಾತುಗಳನ್ನು ಕೇಳಿಸಿಕೊಳ್ಳುವ ಕಿವಿಗೆ ಗೂಟವನ್ನು ಬಡಿಯುತ್ತೇನೆ. ತನ್ನದಲ್ಲದದ್ದನ್ನು ಮೂಗು ವಾಸನೆ ಹಿಡಿದರೆ ಅದಕ್ಕೆ ಧಕ್ಕೆ ಬಡಿಯುತ್ತೇನೆ. ನೋಡಬಾರದ್ದನ್ನು ಕಣ್ಣು ನೋಡಿದರೆ ಗುಡ್ಡೆಗಳನ್ನೇ ಮೀಟಿ ತೆಗೆವೆ. ಮನಸ್ಸು ಹದತಪ್ಪಿ ಬೇರೊಂದ ನೆನೆದರೆ ಆತ್ಮನನ್ನೇ ಕಿತ್ತು ಹಾಕುತ್ತೇನೆ. ಇದಕ್ಕೆ ನೀವೇ ಸಾಕ್ಷಿ ಎಂದು ಆತ ತನ್ನ ಮನದೈವ ಸಂಕರೇಶ್ವರನ ಮುಂದೆ ಆಣೆ ಮಾಡುತ್ತಾನೆ. ಅವನ ಗುಡುಗಿಗೆ ಪಂಚೇಂದ್ರಿಯಗಳೆಲ್ಲ ಗಡಗಡನೆ ನಡುಗಿ ಹೋಗುತ್ತವೆ. ಇಂದ್ರಿಯಗಳ ಕಾಟವೇ ಇರುವುದಿಲ್ಲ. ಆ ಬಗೆಯ ಆತ್ಮಾವಲೋಕನ ಮತ್ತು ಸಾತ್ಮ ಶಿಕ್ಷಣ ಎಲ್ಲದರಾದರೆ ಜೀವನದಲ್ಲಿ ಘಟಿಸುವ ಅನ್ಯಾಯ ಅನಾಹುತಗಳಿಗೆ ಪೂರ್ಣ ವಿರಾಮ ಸಿಕ್ಕುತ್ತದೆಯಲ್ಲವೇ? ಕರೆದುಣ್ಣು. ಹಸಿವಾದಾಗ ಏನನ್ನಾದರೂ ತಿನ್ನುವುದು ಪ್ರಾಣಿ ಸಹಜ ಗುಣ. ಜಠರಾಗ್ನಿ ಬಹಳ ಕೆಟ್ಟದ್ದು, ಅದನ್ನು ತಣಿಸಲೇಬೇಕು. ಹಸಿವೆ ಆಗದಿದ್ದರೂ ಲೋಕ ಜಡವಾಗುತ್ತಿರುತ್ತಿತ್ತೇನೋ. ಹಸಿವು ಹಿಂಗಲು ನಾವು ಏನನ್ನಾದರೂ ತಿನ್ನಲೇಬೇಕು. ಆದರೆ ಏನನ್ನು, ಹೇಗೆ ತಿನ್ನಬೇಕು ಎಂಬ ಪರಿಜ್ಞಾನ ಅಗತ್ಯ. ಪ್ರಕೃತಿ ಸಹಜವಾದ ಹಸಿವು ಹಿಂಗಿಸುವ ಈ ಕೆಲಸವನ್ನು ಸಂಸ್ಕೃತೀಕರಿಸಬೇಕು. ಹೇಗೋ ತಿಂದು ಹೊಟ್ಟೆ ತುಂಬಿಸಿಕೊಂಡರಾಯಿತು ಎಂಬುದು ಪ್ರಾಣಿಗಳ ರೀತಿ. ತೀರಿದುಂಡರೂ ಕರೆದುಣ್ಣು ಎನ್ನುತ್ತದೆ ಜಾನಪದ ನೀತಿ. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವ ಎಂಬ ಶರಣರ ವಾಣಿಯನ್ನು ಜ್ಞಾಪಿಸಿಕೊಳ್ಳಬೇಕು. ಇದು ಎಷ್ಟು ಜನರಿಗೆ ಅರ್ಥವಾಗುತ್ತದೆ, ಅರಿತು ಆಚರಿಸುತ್ತಿದ್ದಾರೆ? ಹಿಂದೆ ಹಳ್ಳಿಗಳಲ್ಲಿ ಊಟಕ್ಕೆ ಕೂರುವ ಮುಂಚೆ ಜೊತೆಗೆ ಯಾರಾದರೂ ಬಂದಾರೆಯೇ ಎಂದು ಕಾಯುತ್ತಿದ್ದರು. ಯಾರು ಆ ಸಮಯಕ್ಕೆ ಬರದಿದ್ದರೆ ತಮಗೆ ಬಡಿಸಿದ ಆಹಾರದಲ್ಲಿ ಕೆಲ ಭಾಗವನ್ನು ಬೇರೆ ತೆಗೆದಿರಿಸುತ್ತಿದ್ದರು. ಇದು ದೇವರ ಹೆಸರಿನ ಮೀಸಲು. ಈಗ ತಮ್ಮ ಪಾಲಿನ ಆಹಾರವನ್ನು ಮೀಸಲಿಡಿಸುವುದರ ಬದಲು ತಾವು ತಿನ್ನದೆ ತಟ್ಟೆಯಲ್ಲಿ ಅಥವಾ ಎಲೆಯಲ್ಲಿ ಬಿಟ್ಟು ಚೆಲ್ಲುವುದೇ
ಹೆಚ್ಚು. ಅಂಥವರಿಗೆ ಪ್ರಸಾದದ ಕಲ್ಪನೆಯ ಅರಿವು ಮೂಡಿಸಬೇಕು. ಊಟಕ್ಕೆ ಸಿದ್ಧಪಡಿಸಿದ ಅಡುಗೆ ಅಮೂಲ್ಯವಾದುದು. ಅದು ದೇವರಿಗೆ ಅರ್ಪಣೆ ಆದ ಮೇಲಂತೂ ಅದಕ್ಕೆ ಪಾವಿತ್ರ್ಯತೆ ಒದಗಿ ಪ್ರಸಾದ ಎನಿಸುತ್ತದೆ. ಅದರ ಅಣುವೂ ಉತ್ಕೃಷ್ಟ. ಅದನ್ನು ಚೆಲ್ಲದೆ ನಿಶ್ಶೇಷವಾಗಿ ಸೇವಿಸಬೇಕು. ಏಕೆಂದರೆ ಅದು ಬರಿಯ ಹೊಟ್ಟೆ ತುಂಬುವ ಸರಕಲ್ಲ, ಜನ್ಮ ಸಾರ್ಥಕಪಡಿಸಿಕೊಳ್ಳಬಹುದಾದ ಅಮೃತ. ಇಂಥದ್ದನ್ನು ಚೂರು ಚೆಲ್ಲದೆ ಪೂರ್ಣವಾಗಿ ಉಣ್ಣಬೇಕು ಎಂಬ ಊಟದ ಶಿಸ್ತನ್ನು ಆಚರಣೆಗೆ ತಂದ ನಮ್ಮ ಹಿರಿಯರ ಬುದ್ಧಿವಂತಿಕೆಯನ್ನು, ಮುಂದಾಲೋಚನೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಅವರು ಪ್ರಸಾದವನ್ನು ನಿಶ್ಶೇಷವಾಗಿ ಊಟ ಮಾಡುವುದನ್ನು ಖಂಡಿತಗೊಳಿಸುವುದು ಎಂದರು. ನಿಷ್ಠಾವಂತರು ಊಟದ ನಂತರ ತಟ್ಟೆಯನ್ನು ತೊಳೆದು ಕುಡಿದು ಬಿಡುತ್ತಾರೆ. ಹೀಗಾಗಿ ಜೀವಕ್ಕೆ ಆಧಾರವಾದ ಆಹಾರವು ಪ್ರಸಾದ ರೂಪ ಹೊಂದಿ ಅದನ್ನು ಭಕ್ತಿ ಭಾವದಿಂದ ಸ್ವೀಕರಿಸಿದ ಜೀವಿಯನ್ನು ಉದ್ಧರಿಸುತ್ತದೆ. ಏಕೆಂದರೆ ಅಂಥ ಆಹಾರ ದೇಹಕ್ಕೆ ಪುಷ್ಟಿಯನ್ನು ಒದಗಿಸುವುದರ ಜೊತೆ ಆತ್ಮಕ್ಕೆ ತುಷ್ಟಿಯನ್ನು ನೀಡುತ್ತದೆ. ಈ ವಾಸ್ತವ ಸಂಗತಿಯನ್ನು ತಿಳಿದ ಯಾರೂ ಆಹಾರವನ್ನು ಚೆಲ್ಲಿ ಹಾಳು ಮಾಡುವುದಿಲ್ಲ. ಆಹಾರದ ಮೌಲ್ಯವನ್ನರಿತೇ ನಮ್ಮ ಹಿರಿಯರು ಅನ್ನವು ಬ್ರಹ್ಮ ಎಂದರು. ಆಹಾರ ಸೇವಿಸುವಾಗ ತುತ್ತಿಗೊಮ್ಮೆ ಶಿವಶರಣೆನ್ನು ಕರಣವೃತ್ತಿಗಳಡಗುವುವು. ಸೇವಿಸುವ ಆಹಾರವು ಅಮೃತ ಸಮವಾಗುತ್ತದೆ, ಮನದ ತುಂಬ ಪ್ರಸನ್ನತೆ ತುಂಬುತ್ತದೆ ಎಂದರು. ಹೀಗಾಗಿ ನಾವು ತಿನ್ನುವ ಅನ್ನವೂ ಸಹ ಇಹ ಪರ ಸಾಧಕವಾಗುವಂತೆ ಮಾಡಿಕೊಳ್ಳುವ ರೀತಿ ನಮ್ಮ ಕೈಯಲ್ಲೇ ಇರುತ್ತದೆ. ನಾವು ಮನಸ್ಸು ಮಾಡಬೇಕು ಅಷ್ಟೇ. ಯಾರೂ ಆಹಾರವಿಲ್ಲದೆ ಬದುಕಲಾಗದು. ತಿನ್ನುವುದನ್ನೇ ದೈವಿಕ ಭಾವನೆಯ ವಿಧಾನವನ್ನು ತಿಳಿದು ಅನುಸರಿಸಿದ್ದೇ ಆದರೆ 2 ಲಾಭ. 1, ಜೀವತಾರಕವಾದ ಅನ್ನವನ್ನು ಚೆಲ್ಲಿ ಪೋಲು ಮಾಡಲಾಗುವುದಿಲ್ಲ. ಪ್ರಸಾದ ಭಾವನೆಯಿಂದ ಆಹಾರ ಸೇವಿಸಿದಾಗ ಆತ್ಮಸಂತೃಪ್ತಿಯಾಗುತ್ತದೆ. ಊಟಕ್ಕೆ ಕುಳಿತಾಗ ಇದು ನೆನಪಿರಲೆಂಬುದು ದೊಡ್ಡವರ ಆದೇಶ.